ಹಾಯ್ ಫ್ರೆಂಡ್ಸ್, ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ. ಮೊದಲದಾಗಿ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮೊದಲದಾಗಿ ಇವತ್ತಿನ ಈ ವಿಡಿಯೋ ನಮ್ಮ ಮನೆಯವರ ಬರ್ತಡೇ ಆಗಿತ್ತು. ಅವರ ಬರ್ತಡೇ ದಿವಸ ಯಾವುದೆಲ್ಲ ದೇವಸ್ಥಾನಕ್ಕೆ ಭೇಟಿ ನೀಡಿದ್ವಿ, ಏನು ಸ್ಪೆಷಲ್ ಅಡುಗೆ ಮಾಡಿದ್ನೆ, ಯಾವ ರೀತಿ ಇತ್ತು ದಿನ ಪೂರ್ತಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲದಾಗಿ ಬೆಳಗ್ಗೆ ನಮ್ಮ ಮನೆಯವ್ರ ಡ್ಯೂಟಿ, ಹುಡುಗರು ಸ್ಕೂಲ್ ಇರೋ ಕಾರಣ ದೂರದಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗಿಲ್ಲ. ಹೀಗಾಗಿ ಗುರುವಾರ ವಾರ ಇತ್ತಲ್ಲ, ಹೀಗಾಗಿ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡ್ಕೊಂಡ್ವಿ. ಇವಾಗಿನ್ನೂ ನಮಗೆ ಅಭಿಷೇಕ ಎಲ್ಲ ನಡೀತಾ ಇತ್ತು. ಹೀಗಾಗಿ ದೇವ್ರ ದರ್ಶನ ಮಾಡಿಕೊಂಡು ನಾವು ಹಾಗೆ ಹೊರಗಡೆ ಬಂದ್ವಿ. ನೆಕ್ಸ್ಟು ನಾವು ಹೋಗಿದ್ದು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ. ಸ್ವಲ್ಪ ಬೇಗನೆ ದರ್ಶನ ಮಾಡ್ಕೊಂಡು ಬಂದ್ವಿ ರಾಯರ ಮಠದಲ್ಲಿ. ಏನಕ್ಕಂದರೆ ಮಕ್ಕಳದು ಸ್ಕೂಲ್ ಇತ್ತು, ಹೀಗಾಗಿ ಮತ್ತು ಮನೆಯವ್ರ ಡ್ಯೂಟಿನೂ ಇತ್ತಲ್ವ. ಹೀಗಾಗಿ ಮೊದಲೇ ಅಂದ್ಕೊಂಡಿದ್ವಿ ರಾಯರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ, ಮತ್ತು ಸಾಯಂಕಾಲ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋ ಪ್ಲ್ಯಾನಿಂಗ್ ಇತ್ತು. ಹೀಗಾಗಿ ಬೆಳಗ್ಗೆನೇ ಮಾಡ್ಕೊಂಬಂದುಬಿಡೋಣ ಅಂತೇಳ್ಬಿಟ್ಟು ಬೆಳಗ್ಗೆನೇ ರಾಯರ ದರ್ಶನ ಆಯಿತು, ವೆಂಕಟರಮಣ ಸ್ವಾಮಿ ದೇವರ ದರ್ಶನ ಆಯಿತು. ಬೆಳಗ್ಗೆ ಬೇಗ ಎದ್ದು ಬೇಗ ಮಾಡಿಕೊಂಡು ಬರೋಷ್ಟರಲ್ಲಿ ನನಗೆ ಟೈಮ್ ಸಿಗಲಿಲ್ಲ ಬೆಳಗ್ಗೆ ಟಿಫನ್ ಮಾಡೋದಕ್ಕೆ. ಹೀಗಾಗಿ ಬೆಳಗ್ಗೆ ಟಿಫನ್ ಹೊರಗಡೆನೇ ಮಾಡ್ಕೊಂಡ್ವಿ. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ನಾನೇನಾದರೂ ಸ್ಪೆಷಲ್ ಮಾಡೋಣ ಸ್ವೀಟು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಬಿಟ್ಟು, ಬೇಗ ಆಗೋದು ಜಾಮೂನ್ ಅಲ್ವಾ, ಹೀಗಾಗಿ ನಮ್ಮ ಮನೆಯವ್ರಿಗೆ ಜಾಮೂನ್ ಅಂದರೆ ಸ್ವಲ್ಪ ಇಷ್ಟ. ಹೀಗಾಗಿ ಮಾಡೋಣ ಅಂತೇಳ್ಬಿಟ್ಟು ಜಾಮೂನು ಬೇಗ ಜಾಮೂನ್ ಮಾಡಿದೆ, ಸ್ವೀಟ್ ಅಂತೇಳ್ಬಿಟ್ಟು. ಜಾಮೂನ್ ಎಲ್ಲ ಮಾಡಿದಾದ್ಮೇಲೆ ಊಟಕ್ಕೆ ಏನು ಮಾಡೋಣ ಅಂತೇಳ್ಬಿಟ್ಟು ಯೋಚನೆ ಮಾಡುವಾಗ ಗೀ ರೈಸ್ ಮಾಡೋಣ. ಯಾಕಂದರೆ ನಾನ್ ವೆಜ್ಜು ಅಂತೂ ನಮ್ಗೆ ಮಾಡೋಕ್ಕಾಗಲ್ಲ, ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನಿಂಗ್ ಇರೋದ್ರಿಂದ ಗೀ ರೈಸ್ ಮಾಡೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟು ಗೀ ರೈಸ್ ಮಾಡಿದೆ. ಅದು ಕೂಡ ನಮ್ಮ ಮನೆಯವ್ರ ಫೇವ್ರೇಟ್ ಆಗಿರೋದ್ರಿಂದ ಮಾಡೋಣ ಅಂತೇಳ್ಬಿಟ್ಟು ಮಾಡಿದೆ. ಅಕ್ಕಿ ಕ್ಲೀನಾಗಿ ನೆನೆಸ್ಬಿಟ್ಟು ಇಟ್ಟು ನಾನು ಫಸ್ಟು ಒಂದು 15 ಮಿನಿಟ್ಸ್ ಅಕ್ಕಿ ಎಲ್ಲ ನೀಟಾಗಿ ನೆಂದರೆ ತುಂಬ ಚೆನ್ನಾಗಿ ಬರುತ್ತೆ ಗೀ ರೈಸು. ಹೀಗಾಗಿ ನಾನು ಸ್ಟಾರ್ಟ್ ಮಾಡಿದೆ ಗೀ ರೈಸ್ ಮಾಡೋಕ್ಕೆ. ಮೊದಲದಾಗಿ ತುಪ್ಪ ಹಾಕ್ಕೊಳ್ಳಿ. ನಾನು ಇಲ್ಲಿ ತುಪ್ಪದಲ್ಲೇ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಗೋಡಂಬಿ ಎಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ತುಪ್ಪ ಹಾಕಿದ ಮೇಲೆ ತುಂಬ ಹೈ ಫ್ಲೇಮ್ ಇಟ್ಕೋಬೇಡಿ, ಬೇಗ ಕಾಯ್ದುಬಿಡುತ್ತೆ. ಅದೇ ಥರ ಗೋಡಂಬಿಗಳೆಲ್ಲ ಸೀದೋಗ್ಬಿಡುತ್ತೆ. ಈಗ ಆಮೇಲೆ ನಾನು ಹಾಕ್ಕೊಂಡಿರೋದು ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಹೂವು ಮತ್ತು ಕರಿಮೆಣಸು ಇಷ್ಟೆಲ್ಲ ಹಾಕ್ಕೊಂಬಿಟ್ಟು ಕ್ಲೀನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಆದಮೇಲೆ ನಾನು ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದೇ ಥರ ನಾನಿಲ್ಲಿ ಈರುಳ್ಳಿ ಹಾಕ್ಕೊಂಬಿಟ್ಟು ಕ್ಲೀನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಫ್ರೈ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಮನೆಯಲ್ಲೇ ಮಾಡಿರೋದಿದು. ಹೀಗಾಗಿ ಕ್ಲೀನಾಗಿ ಹಸಿ ಸ್ಮೆಲ್ ಹೋಗೋಷ್ಟು ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಫ್ರೈ ಆದಮೇಲೆ ನೋಡಿ, ನಾನು ಹಸಿ ಬಟಾಣಿ ಕೂಡ ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಆ ಥರ ಏನು ಹಾಕೋಬೇಕಂತೇನಿಲ್ಲ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಹಾಲು ಹಾಕ್ಕೊಂಡಿದ್ದೀನಿ. ಯಾವ ಗ್ಲಾಸಲ್ಲೇ ನಾವು ಅಕ್ಕಿ ತೊಗೊಂಡಿರ್ತೀವಿ ನೆನ್ಸಕ್ಕಂತೇಳ್ಬಿಟ್ಟು ಅದೇ ಗ್ಲಾಸಲ್ಲೇ 1 ಗ್ಲಾಸ್ ಹಾಲು ಹಾಕ್ಕೊಂಡಿದ್ದೀನಿ, ಇನ್ನೊಂದು ಗ್ಲಾಸ್ ನಾನು ನೀರು ಹಾಕ್ಕೊಂಡಿದ್ದೀನಿ. ಇದು ಗೀ ರೈಸ್ ಮಾಡುವಾಗ ಕುಕ್ಕರಲ್ಲಿ ಮಾಡುವಾಗ ಒಂದು ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಇನ್ನು ಸ್ವಲ್ಪ ಎಕ್ಸ್ಟ್ರಾ ಬೇಕಾಗುತ್ತೆ, ಇಲ್ಲಾಂದರೆ ಇನ್ನೂ ಸ್ವಲ್ಪ ಲೈಟಾಗಿ ಕಾಳಾಗ ಹಂಗೆ ಇರುತ್ತೆ ಅಕ್ಕಿ. ಒಂದಕ್ಕೆ ಒಂದು ಥರ ಹಾಕ್ಕೋಬೇಡಿ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ನೀರು. ಆವಾಗ ನಾನು ಅಕ್ಕಿ ಸೇರಿಸ್ಕೊಂಡಿದ್ದೀನಿ. ಅಕ್ಕಿ ಸೇರಿಸ್ಕೊಂಡ ತಕ್ಷಣವೇ ಕುಕ್ಕರ್ ಲಿಡ್ ಮುಚ್ಚಬೇಡಿ, ಒಂದು ಸ್ವಲ್ಪ ಬೇಯಿಸೋಕ್ಕೆ ಬಿಡಿ. ಅದಾದಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ. ಇವಾಗ ಅದಕ್ಕೆ ನಾವು ಓನ್ಲಿ 2 ವಿಷಲ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಗೀ ರೈಸು. ನೋಡಿ ಸರ್ವ್ ಮಾಡ್ಕೋತಾ ಇದ್ದೀನಿ. ಅದೇ ಥರ ನಾನು ಪಕ್ಕದಲ್ಲಿ ಸಪ್ರೇಟು ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಕ್ಲೀನಾಗಿ ಫ್ರೈ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಏನಕ್ಕಂದರೆ ದ್ರಾಕ್ಷಿನ ಹಾಕಿದರೆ ರೈಸೆಲ್ಲ ಸ್ವೀಟ್ ಆಗುತ್ತೆ, ತಿನ್ನೋಕ್ಕಾಗಲ್ಲ. ನೋಡಿ ನಾನು ಮಾಡಿರೋ ಗೀ ರೈಸ್ ಈ ರೀತಿ ಬಂತು. ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಆಯಿತು. ಇನ್ನೇನು ಸಾಯಂಕಾಲ ಮಕ್ಕಳೆಲ್ಲ ಬಂದರು. ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಇನ್ನೂ ಟೈಮ್ ಇತ್ತು. ಹೀಗಾಗಿ ನಮ್ಮ ಮನೆಯವ್ರು ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಲಾಸ್ಟ್ ಭಾನುವಾರನೇ ಅಂದ್ಕೊಂಡಿದ್ರು, ಬಟ್ ಹೋಗೋಕ್ಕಾಗಿರಲಿಲ್ಲ. ಹೀಗಾಗಿ ಹೋಗೋಣ ಅಂತೇಳ್ಬಿಟ್ಟು ಹೋದ್ವಿ. ಇವಾಗ ನೀವು ನೋಡ್ತಾ ಇದ್ದೀರಾ, ನೋಡಿ ಎಷ್ಟೊಂದು ನೀರು ಎಷ್ಟು ಬಿಟ್ಟಿದ್ದಾರೆ ಗೊತ್ತಾ. KRS ಡ್ಯಾಮಲ್ಲಿ ನೀರು ಬಿಟ್ಟಿದ್ದಾರೆ. ಇವಾಗ ಎಲ್ಲ ಗೇಟ್ ಓಪನ್ ಮಾಡಿದ್ದಾರೆ. ಹೀಗೆ ಅಲ್ಲಿ KRS ಡ್ಯಾಮ್ದು ಗೇಟ್ ಓಪನ್ ಮಾಡಿದರೆ ನಿಮಿಷಾಂಬ ದೇವಸ್ಥಾನ ಫುಲ್ ನೋಡಿ ಹತ್ತಿರ ಫುಲ್ ಸ್ಟೆಪ್ಸ್ ಮೇಲೆವರೆಗೂ ಬರುತ್ತೆ. ಇದು ಎಷ್ಟು ನೀರಿರಲ್ಲ, ಮಾಮೂಲು ಬೇಸಿಗೆ ಟೈಮಲ್ಲಿ ನೀರೇ ಇರೋಂಗಿಲ್ಲ, ಅಷ್ಟೊಂದಿರುತ್ತೆ. ಬಟ್ ನೋಡ್ತಾ ಇದ್ದರೆ ಎಷ್ಟು ದೊಡ್ಡದಾಗಿ ಬಂದಿದೆ ನೀರೆಲ್ಲ.
ನಮಗೆ ನಿಮಿಷಾಂಬ ದೇವಸ್ಥಾನ ದರ್ಶನ ಆದಮೇಲೆ ನಾವು ನೆಕ್ಸ್ಟ್ ಹೋಗಿರೋದು ಚಾಮುಂಡಿ ತಾಯಿಗೆ ದರ್ಶನ ಮಾಡ್ಕೋಬೇಕಂತ ಮೊದಲೇ ಪ್ಲ್ಯಾನಿಂಗ್ ಇರೋದ್ರಿಂದ ನಾವು ಚಾಮುಂಡೇಶ್ವರಿ ದೇವರ ದರ್ಶನ ಮಾಡಿಕೊಂಡು ಹೊರಗೆ ಬಂದ್ವಿ. ಅಂದ್ಕೊಂಡಿರೋ ಥರ ಎಲ್ಲ ದೇವರುಗಳ ದರ್ಶನ ಆಯಿತು, ತುಂಬ ಖುಷಿಯಾಯಿತು. ಇವತ್ತಿನ ದಿನ ಈ ರೀತಿ ಆಯಿತು. ಎಲ್ಲ ದೇವರ ದರ್ಶನಗಳಾದಮೇಲೆ ನೆಕ್ಸ್ಟ್ ನಾವು ಹೋಗಿರೋದು ಕೇಕ್ ಆಫ್ ದಿ ಡೇಗೆ ಹೋಗಿದ್ವಿ. ನಾವು ಅಲ್ಲಿ ಹೋಗಿಬಿಟ್ಟು ಕೇಕ್ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡ್ತಾ ಇದ್ವಿ. ನೀವು ಇವಾಗ ನೋಡ್ತಾ ಇದ್ದೀರಾ ಯಾವ ಕೇಕ್ ತೊಗೋಬೇಕು ಅಂತೇಳ್ಬಿಟ್ಟು. ಇನ್ಫ್ಯಾಕ್ಟ್ ನಾವು ತುಂಬ ಕಡಿಮೆ ಜನ ಇರೋದ್ರಿಂದ ತುಂಬ ದೊಡ್ಡದಾಗಿ ಕೇಕ್ ತೊಗೊಂಡ್ರು, ಯಾಕೆಂದರೆ ಮನೆಯಲ್ಲೇ ಆಲ್ರೆಡಿ ಸ್ವೀಟ್ ನಾನು ಮಾಡಿದ್ದೀನಿ. ಅದೇ ಥರ ಕೇಕ್ ತುಂಬ ದೊಡ್ಡದಾಗಿ ತೊಗೊಂಡ್ರೆ ಸುಮ್ಮನೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಮೀಡಿಯಮ್ ಸೈಜ್ದು ಕೇಕ್ ಸೆಲೆಕ್ಟ್ ಮಾಡ್ಕೊಂಡಿರೋದು. ನಾವು ಕೇಕ್ ತೊಗೊಂಡ್ಬಿಟ್ಟು ನಾವು ಅಲ್ಲೇ ಕೇಕ್ ಆಫ್ ದಿ ಡೇಯಲ್ಲಿ ಹಾಲ್ ಇರುತ್ತೆ, ಅಲ್ಲೇ ಸೆಲೆಬ್ರೇಟ್ ಮಾಡಿರೋದು. ಬರ್ತ್ಡೇ ಕೇಕ್ ಎಲ್ಲ ಕಟ್ ಮಾಡಿಬಿಟ್ಟು ಅಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ನೀವು ಇವಾಗ ನೋಡ್ತಾ ಇರೋದು ಕೇಕು. ನಾವು ಇದನ್ನು ಸೆಲೆಕ್ಟ್ ಮಾಡಿದ್ವಿ. ಅಷ್ಟು ಕೇಕಲ್ಲಿ ನಮ್ಮ ಮನೆಯವ್ರಿಗೆ ಮ್ಯಾಂಗೋ ಫ್ಲೇವರ್ ಕೇಕ್ ಬೇಕಂತ ಹೇಳಿದ್ರು. ಅವರು ಅದನ್ನ ಇಷ್ಟಪಟ್ಟರು. ಹೀಗಾಗಿ ಓಕೆ, ಅದು ನಿಜವಲ್ಲೂ ನಮ್ಗೆ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಇದನ್ನು ಆ ಫ್ಲೇವರಲ್ಲಿ ತಿಂದಿರೋದು. ಪ್ರತಿ ಸರಿ ರೆಡ್ ವೆಲ್ವೆಟು ಇಲ್ಲ ಪಿಸ್ತಾ ಇಲ್ಲಾಂದರೆ ಸ್ಟ್ರಾಬೆರಿ ಈ ರೀತಿ ಸೆಲೆಕ್ಟ್ ಮಾಡ್ತಾಯಿದ್ವಿ. ಇದು ಫಸ್ಟ್ ಟೈಮ್ ಮ್ಯಾಂಗೋ ಫ್ಲೇವರ್ ನಾವು ಸೆಲೆಕ್ಟ್ ಮಾಡಿರೋದು. ನಮ್ಮ ಮನೆಯವ್ರ ಕೇಕ್ ಎಲ್ಲ ಕಟ್ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಇವತ್ತಿನ ದಿವಸ. ಮೊದಲದಾಗಿ ಬೆಳಗ್ಗೆ ರಾಯರ ದರ್ಶನ, ಬೆಳಗ್ಗೆ ವೆಂಕಟರಮಣ ಸ್ವಾಮಿ ದೇವರ ದರ್ಶನ ಆಯಿತು. ಅದಾದಮೇಲೆ ನಾನು ಇವತ್ತಿನ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಜಾಮೂನು ಮತ್ತು ಗೀ ರೈಸ್ ಮಾಡಿದೆ. ಅದು ಕೂಡ ತುಂಬ ಚೆನ್ನಾಗಿ ಬಂತು, ಎರಡು ಫುಡ್ಡು ನನಗೆ. ಅದಾದಮೇಲೆ ಮಕ್ಕಳು ಸ್ಕೂಲಿಂದ ಬಂದರು. ಅದಾದಮೇಲೆ ಎಲ್ಲ ದೇವರುಗಳ ದರ್ಶನ ಮಾಡಿದ್ವಿ. ಇದಾಗಿತ್ತು ನಮ್ಮ ಮನೆಯವರ ಬರ್ತ್ಡೇ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ನನಗೆ ಹೀಗೆ ಇರಲಿ. ಎಲ್ಲರ ಒಳ್ಳೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಥ್ಯಾಂಕ್ ಯು.